ಹಾಯ್ ವೆರಿ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಇದು DRBK ಅಕಾಡೆಮಿ ಅನ್ನೋದು ಬಹಳ ದಿನದ ಒಂದು ಕನಸು. ಇದನ್ನ ಡಿಜಿಟಲ್ ಪ್ಲಾಟ್ಫಾರ್ಮ್ಗೆ ತಗೊಂಡು ಬರಬೇಕು ಅನ್ನೋದು ಇವತ್ತು ಕೈಗೂಡಿದೆ. ಕೆಲವೊಂದಿಷ್ಟು ಕಳ್ಕೊಂಡನ್ನ ಕೆಲವೊಂದಿಷ್ಟು ಪಡ್ಕೋಬೇಕು ಅಂತ ಹೇಳ್ತಾರೆ, ಅದೇ ಥರ ಇದು ಆಗಿರೋದು. ಸೊ ಕೆಲವೊಂದಿಷ್ಟು ಕಳ್ಕೊಂಡಿದ್ದ ಥಿಂಗ್ಸೇ ಇದು ಇವತ್ತು ಡಿಜಿಟಲ್ ಪ್ಲಾಟ್ಫಾರ್ಮ್ಗೆ ಬರಲಿಕ್ಕೆ ಅನುಕೂಲ ಆಯಿತು. ಇದರಲ್ಲಿ ನಾನು ಉದ್ದೇಶ ಏನು ಹೊಂದಿದ್ದೇನೆ ಅಂತಂದರೆ, ನಮ್ಮ ಗ್ರಾಮೀಣ ಭಾಗದ ಜನರಿಗೆ, ನಥಿಂಗ್ ಬಟ್ ಗ್ರಾಮೀಣ ಭಾಗದ ಓದೋ ವಿದ್ಯಾರ್ಥಿ ನೇರಿಗೆ ಸ್ಟೂಡೆಂಟ್ಸ್ ಕಮ್ಯುನಿಟಿಗೆ ಹೆಲ್ಪ್ ಆಗಲಿ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡ್ಬಿಟ್ಟು ಇದನ್ನು ಸ್ಟಾರ್ಟ್ ಮಾಡಿರೋದು. ಇದು ಕಂಪ್ಲೀಟ್ಲಿ ಲೋಕಲ್ ಲ್ಯಾಂಗ್ವೇಜ್ನಲ್ಲಿರುತ್ತೆ. ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜ್ ಸಹ ಕವರ್ ಆಗಿರುತ್ತೆ. ಸೊ ಲೆಟ್ಸ್ ಬಿಗಿನ್. ಯಾವ ಎಲ್ಲ ಟಾಪಿಕ್ಸ್ಗಳು ನಾವು ಈ ಯೂಟ್ಯೂಬ್ ಚಾನಲ್ನಲ್ಲಿ ಹಾಸ್ಟ್ ಮಾಡ್ಕೊಳ್ತಾ ಹೋಗ್ತೇನೆ ಇನ್ನು ಮುಂದೆ ಅಂತ ಹೇಳೋದನ್ನ ಜಸ್ಟ್ ಆನ್ ಇಂಟ್ರೊಡಕ್ಷನ್ ಓವರ್ವ್ಯೂ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮೊದಲೇದಾಗಿ ಅಕಾಡೆಮಿಕ್ ಸಬ್ಜೆಕ್ಟ್ಸ್ ನೇಮ್ ಸೆಲ್ಫ್ ಇಂಡಿಕೇಟ್ಸ್ DRBK ಅಕಾಡೆಮಿ ಅಂತ, ಬಟ್ ನಾಟ್ ಓನ್ಲಿ ಅಕಾಡೆಮಿಕ್ ಸಬ್ಜೆಕ್ಟ್ಸ್, ಫ್ಯೂ ಅದರ್ ಆಸ್ಪೆಕ್ಟ್ಸ್, ಇತರೆ ಕೆಲವಷ್ಟು ಆಸ್ಪೆಕ್ಟ್ಸ್ಗಳನ್ನ ನಾನು ಇದರಲ್ಲಿ ಕವರ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ನಮ್ಮದಿದೆ. ಮೇನ್ಲಿ ಅಕೌಂಟ್ಸು, ಸ್ಟ್ಯಾಟ್, ಮ್ಯಾಥ್ಸು, FM, GST, ಇನ್ಕಮ್ ಟ್ಯಾಕ್ಸ್, ಕಾಸ್ಟ್ ಅಕೌಂಟಿಂಗ್, ಇತರೆ ಕಾಮರ್ಸ್ ಓರಿಯೆಂಟೆಡ್ ಸಬ್ಜೆಕ್ಟ್ಸ್ಗಳಾಗಿರಬಹುದು. ಈ ಚಾನಲ್ನ ನಾಟ್ ಓನ್ಲಿ ಮೀ ಆಸ್ ಅ ಫ್ಯಾಕಲ್ಟಿ, ಇತರೆ ಯಾರು ನನ್ನ ಜೊತೆ ಕೈ ಜೋಡಿಸ್ತಾರಲ್ಲ, ಆಮೇಲೆ ಅವ್ರಿಗೆ ಯಾವ ಸಬ್ಜೆಕ್ಟ್ನಲ್ಲಿ ಇಂಟ್ರೆಸ್ಟ್ ಇರುತ್ತಲ್ಲ ಅಂಥದನ್ನ ರೆಕಾರ್ಡ್ ಮಾಡಿಬಿಟ್ಟು ಸಹ ನಾನು ಇದರಲ್ಲಿ ಹಾಸ್ಟ್ ಮಾಡ್ಬೇಕನ್ನೋ ಉದ್ದೇಶನ ಹೊಂದಿದ್ದೀನಿ. ಟೈಮಿಂಗ್ ಇವಾಗ ನಾನು ಒಬ್ಬನೇ ಇದನ್ನ ಚಾಲೂ ಮಾಡ್ತಾ ಇದ್ದೀನಿ. ಅದರಲ್ಲಿ ಮೇ ಬಿ ಹೈಸ್ಕೂಲು, ಪ್ರೈಮರಿ ಸ್ಕೂಲು, PU, ಡಿಗ್ರಿ, ಕನ್ಸರ್ನ್ ಅಕಾಡೆಮಿಕ್ ಕ್ಲಾಸಸ್ ಸಬ್ಜೆಕ್ಟ್ಸ್ಗಳು ಕವರ್ ಆಗಿರ್ತವೆ. ಆಮೇಲೆ ಅಕೌಂಟ್ಸ್ ಬೇಸಿಕ್ಸ್ ಇನ್ ಜನರಲ್ ಆಗಿ ಅಕೌಂಟ್ಸ್ ಅನ್ನ UC, ಎನಿ ಅದರ್ ಕಾಮರ್ಸ್ ಡಿಗ್ರಿ, ಇಲ್ಲ ಯಾರು ಅಕೌಂಟ್ಸ್ ಬಗ್ಗೆ ನಾಟ್ ಓನ್ಲಿ ಕಾಮರ್ಸ್ ರಿಲೇಟೆಡ್ ಸ್ಟೂಡೆಂಟ್ಸ್, ಈ ತರ ಆರ್ಟ್ಸ್ ಸೈನ್ಸ್ ಮಾಡಿದವರು ಅಕೌಂಟ್ಸ್ ಕಲಿಬೇಕಪ್ಪ ಅಂತ ಯಾರು ಇಂಟ್ರೆಸ್ಟ್ ಹೊಂದಿರ್ತಾರಲ್ಲ ಅವ್ರಿಗೆಲ್ಲ ನಾ ಇದನ್ನ ಹೇಳ್ಕೊಡ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಹೊಂದಿದ್ದೀನಿ. ಅದ್ರ ಜೊತೆಗೆ ಇನ್ನ ಕನ್ಸರ್ನ್ಡ್ ಅಕೌಂಟಿಂಗ್ ಸಾಫ್ಟ್ವೇರ್ಸ್ಗಳಾಗಿರ್ಬೋದು. ಮೇನ್ಲಿ ನಮ್ಮ ಕಡೆ ಎಲ್ಲ ಯೂಸ್ ಮಾಡ್ತಾ ಇರೋದು ಟ್ಯಾಲಿ. ಇವಾಗ ಇದು ಟ್ಯಾಲಿ ಪ್ರೈಮ್ ಆಗಿ ಏನೋ ಅಪ್ಗ್ರೇಡ್ ಆಗಿದೆ. ಅದ್ರ ಜೊತೆ ಜೋಹೋ, ಕ್ವಿಕ್ ಬುಕ್ಸ್, ಇಲ್ಲ ಇತರೆ ERP ಸಾಫ್ಟ್ವೇರ್ಗಳು, ಕಸ್ಟಮೈಸ್ ಸಾಫ್ಟ್ವೇರ್, ಖಾತಾ ಬುಕ್ಸು, ಆಮೇಲೆ ಇನ್ನ ಒಂದು ಕೌಂಟಿಂಗ್ ಆ್ಯಪ್ ಅನ್ನೋದು ಏನೋ ಇದೆ. ಇಫ್ ಐ ಆಮ್ ನಾಟ್ ರಾಂಗ್, ಐ ವಿಲ್ ಜಸ್ಟ್ ಲೆಟ್ ಯು ನೋ ವೈಲ್ ಟೇಕಿಂಗ್ ದಟ್ ಪರ್ಟಿಕ್ಯುಲರ್ ಸೆಷನ್. ಅದಾದ್ಮೇಲೆ ಕಂಪ್ಯೂಟರ್ ಸ್ಕಿಲ್ಸ್ ಇವತ್ತಿನ ಜನರೇಷನ್, ಇವತ್ತಿನ ಒಂದು ಪೀಳಿಗೆ ಏನಿದೆ ಅಂದ್ರೆ, ಟೆಕ್ನಾಲಜಿ ಇಲ್ಲ ಅಂದ್ರೆ ದಿನನಿತ್ಯದ ಲೈಫೇ ಇಲ್ಲ. ಟೆಕ್ನಾಲಜಿ ಈಸ್ ಮಸ್ಟ್ ಫಾರ್ ಎವ್ರಿ ಒನ್. ಸ್ಟೂಡೆಂಟ್ಸ್ ಕಮ್ಯುನಿಟಿ ಆಗಿರಬಹುದು, ಏಜ್ಡ್ ಪೇರೆಂಟ್ಸ್ ಆಗಿರಬಹುದು, ಇಲ್ಲ ಇದ್ರೆ ಯಾರು ಸ್ಟೂಡೆಂಟ್ಸ್ ಇಲ್ಲ, ಇತರೆ ಇದರಲ್ಲೂ ಇಲ್ಲ, ಇವನ್ ರೈತಾಪಿ ವರ್ಗದವರು ಸಹ ಇವತ್ತು ಟೆಕ್ನಾಲಜಿಗೆ ತಮ್ಮದೇ ಆದಂತಹ ಒಂದು ಆಸಕ್ತಿಗಳನ್ನ ಹೊಂದಿದ್ದಾರೆ. ಓಕೆ, ಅದ್ರ ಜೊತೆ ಇವಾಗಿನ ಒಂದು ಟ್ರೆಂಡ್ ಏನಿದೆ ಅಂದ್ರೆ, ಕಂಪ್ಯೂಟರ್ ಸ್ಕಿಲ್ ಸೆಟ್ಸ್ಗಳು, ಬೇಸಿಕ್ ಲೆವೆಲ್ ಆಗಿರಬಹುದು, ಇಲ್ಲ ಅಡ್ವಾನ್ಸ್ ಲೆವೆಲ್ ಆಗಿರಬಹುದು. ನಮ್ಮ ಕಡೆ ಆಕ್ಚುಲಿ ಮೈನ್ ಲೈಫ್ ನಲ್ಲಿ, ಡೇ ಟು ಡೇ ಲೈಫ್ ನಲ್ಲಿ ವರ್ಕಿಂಗ್ ಪ್ರೊಫೆಷನ್ ಅಂತ ಏನಾದ್ರು ಇದ್ರೆ ವರ್ಡ್, MS ಆಫೀಸ್ ಪ್ಯಾಕೇಜ್, ಎಸ್ಪೆಷಲಿ ಅದರಲ್ಲಿ MS ವರ್ಡ್, MS ಎಕ್ಸೆಲ್, ಅದಾದ್ಮೇಲೆ ಎನಿ ಪ್ರೆಸೆಂಟೇಷನ್ ಇದ್ರೆ ಪವರ್ ಪಾಯಿಂಟ್. ಆಕ್ಚುಲಿ ಈ ಎಕ್ಸೆಲ್ ಮತ್ತು ಪವರ್ ಪಾಯಿಂಟ್ ಔಟ್ಡೇಟೆಡ್ ಆಗಿವೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಚಾಟ್ GPT ಅನ್ನೋ AI ಟೆಕ್ನಾಲಜೀಸ್ ಹೆಂಗೆ ಟೆಕ್ನಾಲಜಿ ಗ್ರೋತ್ ಆಗ್ತಲ್ಲ, ಹಂಗೆ ಹೊಸ ಥಿಂಗ್ಸ್ ಬರ್ತಾ ಇವೆ. ಆಮೇಲೆ ಮ್ಯಾಕ್ರೋ, ಇವನ್ ಎಕ್ಸೆಲ್ ಮ್ಯಾಕ್ರೋ ಎಲ್ಲ AI ಬಂದು, ಚಾಟ್ GPT AI ಈ ತರ ಬಂದ್ಮೇಲೆ ಸ್ವಲ್ಪ ಔಟ್ಡೇಟೆಡ್ ಆಗ್ತಾ ಇವೆ. ಬಟ್ ಸ್ಟಿಲ್ ಮೋಸ್ಟ್ ಆಫ್ ದಿ ಬಿಸ್ನೆಸ್ ಆರ್ ಯೂಸಿಂಗ್ ಎಕ್ಸೆಲ್ಸ್. ಓಕೆ, ಇದು ಚಾಟ್ GPT, AI ಇನ್ನ ಒಂದಾಗಿರ್ಬೋದು, ಇಲ್ಲ BIs ಇನ್ನ
ಅಷ್ಟು ಫುಲ್ ಫ್ಲೆಡ್ಜ್ ಆಗಿ ಎಲ್ಲಾ ಇಂಡಸ್ಟ್ರಿ ಯೂಸ್ ಮಾಡ್ತಾ ಇಲ್ಲ. ಎಸ್ಪೆಷಲಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ MS Excel ಅದರಲ್ಲಿ ಜಸ್ಟ್ ಏನಂದ್ರೆ ಟೋಟಲ್ ಮಾಡ್ತಾರ, ಟೋಟಲ್ ಸಮ್ ಬಿಟ್ಬಿಟ್ರೆ ಇತರ ಅವ್ರಿಗೆ ಅದರಲ್ಲಿ ಟೈಪಿಂಗ್ ಮಾಡೋದು ಬಿಟ್ರೆ ಆ ಎಕ್ಸೆಲ್ ಒಳಗೆ ಬೇರೆ ಏನೂ ಗೊತ್ತಿಲ್ಲ. ಸೊ ನಾನು ಕೆಲವೊಂದಿಷ್ಟು ಸಂಸ್ಥೆಗಳೊಂದಿಗೆ ಕೆಲಸ ಮಾಡುವಾಗ ಇಂಟರ್ವ್ಯೂ ತೊಗೊಳ್ತಿದ್ದೆ ಕ್ಯಾಂಡಿಡೇಟ್ಸ್ನ. ಅಂದ್ರೆ ಬಂತಕ್ಕ ಸ್ಟೂಡೆಂಟ್ಸು, ಸರ್ ನಂದು ಡಿಗ್ರಿ ಆಗಿದೆ, ಟ್ಯಾಲಿ ಮಾಡಿದ್ದೀನಿ, ಕಂಪ್ಯೂಟರ್ ಬೇಸಿಕ್ಸ್ ಕೋರ್ಸ್ ಮಾಡಿದ್ದೀನಿ, ಸರ್ಟಿಫಿಕೇಟ್ ನೋಡಿ ಅಂತಂದು ಹೇಳ್ತಾ ಇದ್ರು. ಬಟ್ ಆಕ್ಚುಲಿ ಅವ್ರನ್ನ ಇಂಟರ್ವ್ಯೂ ಮಾಡಿದಾಗ ಅವ್ರು ಏನು ಅನ್ನೋ ಕೆಪಾಸಿಟಿ ಅರ್ಥ ಬರ್ತಾ ಇದೆ. ಸೊ ಅವ್ರಿಗೆ ಯಾಕೆ ನಾನು ಹೇಳ್ಕೊಡ್ಬಾರ್ದು ಅನ್ನೋ ಇಂಟೆನ್ಷನ್ ಇಟ್ಕೊಂಡ್ಬಿಟ್ಟು ಇದನ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದನ್ನ ಆದಷ್ಟು ಜನರಿಗೆ ಏನು ಈ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಮುಖಾಂತರ ತಲುಪಿಸಿ ಅಂತ ನಿಮ್ಮನ್ನ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನೆ ನಿಮ್ಮಲ್ಲಿ ನಾನು. ಓಕೆ, ಆಮೇಲೆ ಇಂಟರ್ವ್ಯೂ ಅಟೆಂಡಿಂಗ್ ಸ್ಕಿಲ್ಸ್, ಇವಾಗ ಏನ್ ಹೇಳಿದ್ನಲ್ಲ ಅದೇ ಒಂದು ಟಾಪಿಕ್ ಬರ್ತಾ ಇದ್ದೀನಿ ನಾ ಇವಾಗ. ಇಂಟರ್ವ್ಯೂ ಅಟೆಂಡಿಂಗ್ ಸ್ಕಿಲ್ಸ್ ಎಲ್ಲಾ ಸಾಫ್ಟ್ ಸ್ಕಿಲ್ಸ್ನು ಓವರ್ ಡಿಜಿಟಲ್ ಟೆಕ್ನಾಲಜಿ ಥ್ರೂ ಹೇಳ್ಕೊಳ್ಲಿಕ್ಕೆ ಆಗಲ್ಲ. ಎಷ್ಟು ಕವರ್ ಮಾಡ್ಬೋದಲ್ಲ ನಾನು ಅದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಅದಾದ್ಮೇಲೆ ಸ್ಪೋಕನ್ ಇಂಗ್ಲಿಷ್, ಎಸ್ಪೆಷಲಿ ನಮ್ಮಂತ ಗ್ರಾಮೀಣ ಪ್ರತಿಭೆಗಳು ಏನಿಲ್ಲ ಅವ್ರಿಗೆ, ಎಸ್ಪೆಷಲಿ ಸ್ಟೂಡೆಂಟ್ಸ್ ಕಮ್ಯುನಿಟಿ ನಾನು ಬರ್ತಾ ಇರೋದು, ಇಂಗ್ಲಿಷ್ ಅನ್ನೋದು ಒಂದು ಕಬ್ಬಿಣದ ಕಡಿಲೆ ಇದ್ದಂಗ. ಅದನ್ನ ನಾನು ಅರಿತುಕೊಂಡಂತ ತಕ್ಕ ಮಟ್ಟಿಗೆ ಏನು ಸಾಧ್ಯತೆ ಐತೋ ಅವ್ರಿಗೆ ಹೇಳ್ಕೊಡ್ಲಿಕ್ಕೆ, ಅದನ್ನ ಬೇಸಿಕ್ ಲೆವೆಲ್ ನಿಂದ ಅಡ್ವಾನ್ಸ್ ಲೆವೆಲ್ ವರೆಗೂ ಈ ಒಂದು ಏನು ಮಾಧ್ಯಮದ ಮುಖಾಂತರ ನಾನು ಅವ್ರಿಗೆ ಹೇಳ್ಕೊಡ್ಲಿಕ್ಕೆ ಹಾರ್ಟಿ ಪ್ರಯತ್ನ ಮಾಡ್ತೀನಿ. ಆಮೇಲೆ ನೆಕ್ಸ್ಟ್ ರಿಟರ್ನ್ ಫೈಲಿಂಗ್ ಪ್ರಾಸೆಸಸ್, ಮೇ ಬಿ ಯಾವುದು ಕೆಲವೊಂದಿಷ್ಟು ಡಿಗ್ರಿಗಳು ಆದ್ಮೇಲೆ ಜಾಬ್ ಸರ್ಚ್ ಮಾಡ್ತಾ ಇರ್ತಾರ, ಇಲ್ಲ ರುಟೀನ್ ಅವ್ರಿಗೆ ತಾವು ಬಿಸ್ನೆಸ್ ನೋಡ್ಕೊಳ್ತಾರ ಅಂತಂದ್ರು. ಬಟ್ 100% ಎಲ್ಲಾ ಅಪ್ಡೇಟ್ಸ್ಗಳನ್ನು ಎನ್ಶೂರ್ ಮಾಡ್ಕೊಳ್ಲಿಕ್ಕೆ ಆಗಲ್ಲ. ಎಸ್ಪೆಷಲಿ ನಾನು ಮಾತಾಡ್ತಾ ಇರೋದು GST, ಇನ್ಕಮ್ ಟ್ಯಾಕ್ಸ್ ಈ ತರದ್ರ ಬಗ್ಗೆ. ಅಟ್ಲೀಸ್ಟ್ ಇದರಲ್ಲಿ ರಿಟರ್ನ್ ಯಾವ ತರ ಫೈಲ್ ಮಾಡ್ತಾರೆ ಅನ್ನೋದನ್ನ ನಾನು ಏನು ವೀಕ್ಷಕರಿಗೆ ತಿಳಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಅದಾದ್ಮೇಲೆ ಹೌ ಟು ಹ್ಯಾಂಡಲ್ ದಿ ಕಾಂಪಿಟೇಟಿವ್ ಎಕ್ಸಾಮ್ಸ್. ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನ ಆಸ್ ಪರ್ ದಿ ಶೆಡ್ಯೂಲ್ ಟೈಮಿಂಗ್ಸ್ ಯಾವ ತರ ಅಪ್ರೋಚ್ ಮಾಡಬೇಕು, ಬ್ಯಾಂಕಿಂಗ್ ಇರ್ಬೋದು, FDA ಇರ್ಬೋದು, ಇಲ್ಲ ಎನಿ ಅದರ್ ಪೊಲೀಸ್ ಎಕ್ಸಾಮ್ಸ್ ಇರ್ಬೋದು. ಓಕೆ, ಈ ತರದನ್ನ ಯಾವ ತರ ಹ್ಯಾಂಡಲ್ ಮಾಡಬೇಕು ಅಂತ ನನಗೆ ತಿಳಿದ ಮಟ್ಟಿಗೆ ಹೇಳ್ಕೊಡ್ತೀನಿ. ಅದ್ರ ಜೊತೆ ಕನ್ಸರ್ನ್ಡ್ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ಗಳು ಏನಾದ್ರು ನನಗೆ ಅವೈಲೇಬಲ್ ಆದ್ರೆ ಅವ್ರನ್ನ ಸಂದರ್ಶನ ಇಂಟರ್ವ್ಯೂ ಮಾಡೋ ಮುಖಾಂತರ ನಾನು ಈ ಚಾನಲ್ ಹಾಸ್ಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ನೆಕ್ಸ್ಟ್ ಜನರಲ್ ನಾಲೆಡ್ಜ್ ಪ್ರೆಸೆಂಟ್ ಅಪ್ಡೇಟ್ಸ್ಗಳ ಬಗ್ಗೆ, ಎಕ್ಸಾಮ್ ಕವರ್ ಆಗಿರಬಹುದು ಆ ತರ ಅಪ್ಡೇಟ್ಸ್ಗಳ ಬಗ್ಗೆ. ಆಮೇಲೆ ಹಿಸ್ಟ್ರಿ ಅದು ಸಹ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಎಲ್ಲ ಹಿಸ್ಟ್ರಿ ಇಟ್ ಸೆಲ್ಫ್ ಸೇಲ್ಸ್ ಹಿಸ್ಟ್ರಿ ಓನ್ಲಿ, ಅಂತಹ ದೊಡ್ಡ ಸಾಗರ ಅದು. ಬಟ್ ಯಾವುದು ಎಕ್ಸಾಮ್ ಓರಿಯೆಂಟೆಡ್ ಕೆಲವೊಂದಿಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ಏನ್ ಕೇಳಿರ್ತಾರಲ್ಲ, ತಕ್ಕ ಮಟ್ಟಿಗೆ ನಾನು ತಿಳ್ಕೊಂಡಿರೋ ಮಟ್ಟಿಗೆ ನಾನು ಅದನ್ನ ನಿಮ್ ಜೊತೆ ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಇನ್ನ ಒಂದು ಸೋಷಿಯಲ್ ಮೀಡಿಯಾ. ಆಕ್ಚುಲಿ ಸೋಷಿಯಲ್ ಮೀಡಿಯಾ ಅನ್ನೋದು ಇಟ್ ಸೆಲ್ಫ್ ಇಸ್ ಅ ಬಿಗ್ ಟಾಪಿಕ್. ಓಕೆ, ಸೋಷಿಯಲ್ ಮೀಡಿಯಾ ಅಥವಾ ಎಂಟರ್ಟೈನ್ಮೆಂಟ್ ಮೀಡಿಯಾ. ಓಕೆ, ಅದ್ರಲ್ಲಿ ಕೆಲವೊಂದಿಷ್ಟು ವೇಸ್ ಹ್ಯಾಂಡ್ಲಿಂಗ್, ಅದ್ರ ಮೇಲೆ ಏನ್ ಇನ್ವಾಲ್ವ್ ಇದೆ ಅದನ್ನ ನಾನು ಯಾವ ತರ ಹ್ಯಾಂಡಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇದ್ರಲ್ಲಿ ಹೇಳ್ಕೊಡ್ತೀನಿ. ಆಮೇಲೆ ಜಾಬ್ ಅಪ್ಡೇಟ್ಸ್. ಓಕೆ, ಉದ್ಯೋಗ ಅವಕಾಶಗಳು ಎಲ್ಲೆಲ್ಲಿ ಏನಾದ್ರು ಅವೈಲೇಬಲ್ ಇವೆ ಅನ್ನೋದು ನಿಮ್ಗೆ ಏನಾದ್ರು ಮಾಹಿತಿ ಏನಾದ್ರು ಸಿಕ್ಕರೆ ಆ ಒಂದು ಮಾಹಿತಿಯನ್ನ ಈ ಮೀಡಿಯಾ ಥ್ರೂ, ಅಂದ್ರೆ ಯೂಟ್ಯೂಬ್ ಚಾನಲ್ ಥ್ರೂ ನಿಮ್ ಜೊತೆ ನಾನು ಆಸ್ ಅಂಡ್ ವೆನ್ ನನಗೆ ಅವೈಲೇಬಲ್ ಆಗುತ್ತಲ್ಲ ನಾನು ನಿಮ್ಗೆ ಅದನ್ನ ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಈ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಯಾರು ಜಾಬ್ನ ಹುಡುಕ್ತಾ ಇರ್ತಾರೋ ಅವ್ರಿಗೆ ಹೆಲ್ಪ್ ಆಗಲಿ ಅನ್ನೋದು ನನ್ನ ಉದ್ದೇಶ. ನಂತರ ಎಂಟರ್ಪ್ರೆನ್ಯೂರ್ಶಿಪ್ ಅಂದ್ರೆ ಸ್ವಂತ ಯಾರು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ಜಾಬ್ನ ಹುಡುಕದೆ ತಾವೇ ಏನಾದ್ರೂ ಒಂದು ವೃತ್ತಿನ ಕಲ್ಕೋಬೇಕು ಅಂತ ಹೇಳ್ತಾರಲ್ಲ, ಅಂತವ್ರಿಗೆ ಯಾವ ಒಂದು ಸ್ಕಿಲ್ ಸೆಟ್ಸ್ಗಳು ಬೇಕು, ಸ್ಕಿಲ್ ಸೆಟ್ಸ್ಗಳು, ಅದನ್ನ ನಾನು ಇಲ್ಲಿ ಈ ಮಾಧ್ಯಮ ಮುಖಾಂತರ ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ. ಆಮೇಲೆ ಟೆಕ್ನಿಕಲ್ ಅಪ್ಡೇಟ್ಸ್, ಮೇ ಬಿ ಮೊಬೈಲ್ ಇಲ್ಲ ಲ್ಯಾಪ್ಟಾಪ್ ಇಲ್ಲ ಇತರೆ PDS ಅಂದ್ರೆ ಪರ್ಸನಲ್ ಡಿಜಿಟಲ್ ಅಸಿಸ್ಟೆನ್ಸ್ಗಳ ಏನು ಯಾವ್ದಾದ್ರು ಅಪ್ಡೇಟ್ಸ್ ಬಂದ್ರೆ, ಮೀನ್ಸ್ ಯಾವ್ದು ನಮಗೆ ನೀಡೆಡ್ ಇದೆ ಅಲ್ಲ ಅಂತದನ್ನ ನಾನಾಗಿರ್ಬೋದು ಇಲ್ಲ ಕನ್ಸರ್ನ್ಡ್ ಎಕ್ಸ್ಪರ್ಟ್ಸ್ ಆಗಿರ್ಬೋದು, ನೀಡೆಡ್ ಏನಾದ್ರು ಇತ್ತು ಅಂತಂದ್ರೆ ಅಂತಂದು ಹೇಳ್ಕೊಳ್ಳಿಕ್ಕೆ ರಿಲೇಟೆಡ್ ಸರ್ಕಲ್ ನಲ್ಲಿ ಯಾರಂದ್ರೆ ನಾನು ಅವರಿಂದ ಈ ಮಾಧ್ಯಮ ಮುಖಾಂತರ ಕಲ್ತ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇಂಟರ್ವ್ಯೂ ಆಫ್
ಕನ್ಸರ್ನ್ಡ್ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಅವಾಗಲೇ ಹೇಳಿದ್ನಲ್ಲ, ಲೈಕ್ ಬ್ಯಾಂಕಿಂಗ್ ಎಕ್ಸಾಮ್ಸ್. ಓಕೆ, ಯಾರು ವೃತ್ತಿಯಲ್ಲಿದ್ದಾರೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅಂತರ ಹತ್ರ ಎಕ್ಸಾಮ್ಸ್ ಯಾವ ತರ ಅಟೆಂಡ್ ಮಾಡಬೇಕು, ಇಲ್ಲ ಅವ್ರು ಯಾವ ತರ ಅಪ್ರೋಚ್ ಮಾಡಿದ್ರು, ಇಲ್ಲ ಎನಿ ಅದರ್ ಪೊಲೀಸ್ ಡಿಪಾರ್ಟ್ಮೆಂಟ್ಸ್ ಆಗಿರ್ಬೋದು, ಅವರು ತಮ್ಮ ಒಂದು ಏನು ಎಕ್ಸಾಮ್ಸ್ ಗಳನ್ನ ಯಾವ ತರ ಹ್ಯಾಂಡಲ್ ಮಾಡಿಬಿಟ್ರು ಆ ಜಾಬಿಗೆ ಬಂದ್ರು. ಅಲ್ಲ, ದೇರ್ ಆರ್ ಡಿಫ್ರೆಂಟ್ ಸೋ ಮೆನಿ ವೇಸ್ ಇವೆ. ಬಟ್ ನನ್ಗೆ ಆ ತರದ್ದೆಲ್ಲ ಮಾತಾಡ್ಲಿಕ್ಕೆ ಐ ಥಿಂಕ್ ಐ ಆಮ್ ನಾಟ್ ದಿ ರೈಟ್ ಪರ್ಸನ್. ನಾನು ಅದಕ್ಕೆ ಸೂಕ್ತವಾದ ವ್ಯಕ್ತಿ ಅಲ್ಲ. ನನಗೆ ಏನ್ ಗೊತ್ತಿದೆಲ್ಲ ನಾನು ಅದನ್ನ ಈ ಮಾಧ್ಯಮ ಮುಖಾಂತರ ಶೇರ್ ಮಾಡ್ತಾ ಇದ್ದೇನೆ. ಸೊ ಪ್ಲೀಸ್ ಡೋಂಟ್ ಮೈಂಡ್. ಓಕೆ, ಎನಿ ಅದರ್ ರಿಲೇಟೆಡ್ ಟಾಪಿಕ್ಸ್ ಆಸ್ ಅ ಸಿಚುವೇಶನ್ ಡಿಮ್ಯಾಂಡ್ಸ್. ಆ ಸಂದರ್ಭಕ್ಕೆ ತಕ್ಕಂತೆ ಯಾವುದಾದ್ರೂ ಡಿಮ್ಯಾಂಡ್ಸ್ ಇದ್ರೆ ಆ ಸಂದರ್ಭಕ್ಕೆ ತಕ್ಕಂತೆ ವಿತಿನ್ ಎ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ವಿಡಿಯೋ ರೆಡಿ ಮಾಡಿಬಿಟ್ಟು ನಾ ಇದರಲ್ಲಿ ಹಾಸ್ಟ್ ಮಾಡ್ತೀನಿ. ಓಕೆ, ಪ್ಲೀಸ್ ಆದಷ್ಟು ಜನರಿಗೆ ಈ ಒಂದು ಚಾನಲ್ನ ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ ಫಾರ್ ಎನಿ ಅದರ್ ಅಪ್ಡೇಟ್ಸ್. ಆದಷ್ಟು ಈ ಒಂದು ಡಿಜಿಟಲ್ ಏನು ಪ್ಲಾಟ್ಫಾರ್ಮ್ ಅನ್ನ ಜನಪ್ರಿಯತೆಗೊಳಿಸಲು ಹೆಲ್ಪ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.